ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ವಿಡಿಯೋ ನೋಡಿರೋದು ನೀವು ಯಾವ ರೀತಿ ಇದೆ ಅಂತ. ಅದೇ ರೀತಿ ಕೂಡ ನೀವು ಎಡಿಟ್ ಮಾಡ್ಕೋಬೋದು. ಅಲ್ಲಿ ಗರ್ಲ್ಸ್ ಫೋಟೋನಾದರೂ ಹಾಕ್ಕೋಬೋದು, ನೀವು ಬಾಯ್ಸ್ ಫೋಟೋನಾದರೂ ಹಾಕ್ಕೋಬೋದು. ಮ್ಯೂಸಿಕ್ಕಿಗೆ ಸೆಟ್ ಆಗುತ್ತೆ ಅದು. ಈಗ ಬನ್ನಿ ವಿಡಿಯೋ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೇ ರೀತಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ವಿಡಿಯೋ ಇದೆಯಲ್ಲ ಅದೇ ರೀತಿ ಆಗುತ್ತೆ ವಿಡಿಯೋ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಒಂದು ಕೊಟ್ಟಿರ್ತೀನಿ, ಆಮೇಲೆ XML ಅಂತ ಒಂದು ಕೊಟ್ಟಿರ್ತೀನಿ. ಅವೆರಡನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಒಂದನೇದಾಗಿ ನೋಡ್ಬೋದು, ಫುಲ್ ಪ್ರಾಜೆಕ್ಟ್ ಲಿಂಕ್ ಅನ್ನೋದು ಈ ರೀತಿ ಇರುತ್ತೆ. ಇಲ್ಲಿ ನೀವು ಏನಪ್ಪ ಮಾಡಬೇಕು ಅಂದರೆ, ಇಲ್ಲಿ ಇದು ಫಸ್ಟ್ ಒಂದು ಫೈಲ್ ಇದೆ ಅಲ್ಲ ಹಾರ್ಟ್ ಮಾರ್ಕಿಂದು, ಇದು ಮುಗಿದಾದ್ಮೇಲೆ ಇಲ್ಲಿಗೆ ಇಟ್ಕೊಂಡು ಇಲ್ಲಿಗೆ ಸಿಂಪಲ್ಲಾಗಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ಲಾಗಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊತಾ ಹೋಗಿ. ನೋಡ್ಬೋದು ಈ ರೀತಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಫೋಟೋ ಝೂಮ್ ಇರಬೇಕು. ಆಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ ನೀವು ಕಟ್ ಮಾಡ್ಕೊತ ಮತ್ತೆ ಒಂದು ನೆಕ್ಸ್ಟ್ ಫೋಟೋ ಹಾಕ್ಕೊತ ಅದೊಂದು ಸ್ವಲ್ಪ ಝೂಮ್ ಮಾಡ್ಕೊತ ಮತ್ತೆ ಬೀಟ್ ಮಾರ್ಕಿಗೆ ಕಟ್ ಮಾಡ್ಕೊತ ಇದೇ ರೀತಿ ಫೋಟೋ ಹಾಕ್ಕೊತ ಹೋಗಿ. ಇಲ್ಲಿ ಮುಂದ್ಗಡೆ ನಾನು ಒಂದೆರಡು ಫೋಟೋ ಅಷ್ಟು ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ನೀವು ಫೋಟೋ ಹಾಕಿದಾದಮೇಲೆ ಇಲ್ಲಿ ಫಸ್ಟ್ ಒಂದು ಫೋಟೋದಲ್ಲಿ ನಾನು ಫಸ್ಟ್ ಒಂದು ಫೋಟೋ ಇಟ್ಟಿರ್ತೀನಿ. ಅದರೊಳಗೆ ಎಫೆಕ್ಟ್ಸ್ ಇರುತ್ತೆ. ಈ ಎಫೆಕ್ಟ್ಸ್ನ ಈ ರೀತಿ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಸ್ಟ್ ಮಾಡ್ಕೊತ ಹೋಗಿ. ನೀವು ಹಾಕಿರೋ ಫೋಟೋಕ್ಕೆ ಇಲ್ಲಿ ಮುಂದ್ಗಡೆ ಬರೋ ಫೋಟೋಗಳಿಗೂ ಅಷ್ಟಕ್ಕೂ ಪೇಸ್ಟ್ ಮಾಡ್ಕೊತ ಹೋಗಬೇಕಾಗುತ್ತೆ. ಒಂದಕ್ಕೂ ಬಿಡಬೇಡಿ. ಅದೇ ಒಂದೇನ ಎಲ್ಲದಕ್ಕೂ ಪೇಸ್ಟ್ ಮಾಡ್ಕೊತ ಹೋಗಿ. ಲಾಸ್ಟಿಗೆ ಫಸ್ಟ್ ಒಂದು ಇದು ಫೋಟೋದು ಡಿಲೀಟ್ ಮಾಡಿಬಿಡಿ ನೀವು. ನೆಕ್ಸ್ಟ್ ಇನ್ನೊಂದು XML ಫೈಲ್ನ ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತೆ ನೋಡ್ಬೋದು. ನೀವು XML ಫೈಲ್ನ ಓಪನ್ ಮಾಡ್ಕೊಂಡು ಇನ್ಪುಟ್ ಮಾಡ್ಕೊಂಡಿರೋದು. ಇದನ್ನು ಫೋಟೋ ನಿಮ್ಮ ಫೋನ್ನಲ್ಲಿ ಕಾಣೋದಿಲ್ಲ. ಇವು ಬರೀ ನಿಮಗೆ ವೈಟ್ ಆದ್ರೂ ಕಾಣ್ಬೋದು, ಬ್ಲ್ಯಾಕ್ ಆದರೂ ಕಾಣ್ಬೋದು. ನಾನು ಹಿಂದ್ಗಡೆ ಇಲ್ಲಿ ಬ್ಲ್ಯಾಕ್ ಇಟ್ಟೇನಿ, ಇಲ್ಲಿ ವೈಟ್ ಇಟ್ಟು ನಿಮಗೆ XMLನ ಹಾಕಿರ್ತೀನಿ ನಾನು. ಇದರೊಳಗೆ ಏನಪ್ಪ ಮಾಡಬೇಕಂದ್ರೆ, ನೀವು ಸಿಂಪಲ್ಲಾಗಿ ಬ್ಯಾಕ್ ಬಂದು ನೀವು ಫಸ್ಟ್ ಕ್ಲಿಕ್ ಮಾಡಿ ಇಲ್ಲಿ 9:16 ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡಿಕೊಂಡು ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ಫೋಟೋನ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇಲ್ಲಿ ಕರೆಂಟ್ ಫ್ರೇಮ್ ಆ್ಯಂಡ್ PNG ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಎಕ್ಸ್ಪೋರ್ಟ್ ಆಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಾದ್ಮೇಲೆ ಸೇವ್ ಮಾಡ್ಕೊಳ್ಳಿ. ಇದೇ ರೀತಿ ಅಷ್ಟು ಫೋಟೋನು ಒಂದು 4 ಫೋಟೋ ಮಾಡ್ಕೊಳ್ಳಿ. 4 ಫೋಟೋ ಮಾಡ್ಕೊಂಡಾದ್ಮೇಲೆ ನೀವು XML ಫೈಲ್ ಓಪನ್ ಮಾಡ್ಕೊಳ್ಳಿ. XML ಫೈಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇರುತ್ತೆ. ಇದಕ್ಕೆ ಏನಪ್ಪ ಮಾಡಬೇಕಂದ್ರೆ, ನೀವು ಒಂದನೇ ಫೋಟೋ ಹಾಕಿ ಕಾಪಿ ಮಾಡ್ಕೊಂಡಿರ್ತೀರಲ್ಲ ಫ್ರೇಮ್ ಒಳಗೆ, ಅದರ ಮೇಲೆ ಇಲ್ಲಿ ಒಂದನೇ ಫೋಟೋ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂಬರ್ಸ್ ಕಾಣ್ತಾ ಇದಾವೆ ನೋಡ್ಬೋದು ನೀವು. 1000037 ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೀವು ಸಿಂಪಲ್ಲಾಗಿ ಅಲ್ಲಿ ಒಂದು ಫೋಟೋ ಸೇವ್ ಮಾಡ್ಕೊಂಡ್ರಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಫಿಲ್ ಅಂತ ಕೊಡಿ. ನೋಡ್ಬೋದು ಅದೇ ಫೋಟೋ ಬಂದಿದೆ. ಫಸ್ಟ್ ಒಂದು ಇದು ಫೋಟೋ ಬಿಟ್ಟು ಅದೇ ಫೋಟೋ ಬಂದಿದೆ ನೋಡ್ಬೋದು. ಅದೇ ರೀತಿ 4 ಫೈಲಿಗೂ ಅದೇ ರೀತಿ ಮಾಡಬೇಕಾಗುತ್ತೆ. ನೋಡಿ ಮತ್ತೆ ಒಂದು ಫೋಟೋಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಅದೇ ಫೋಟೋನ ಕರೆಕ್ಟಾಗಿ ಕಾಣ್ತಾ ಇದೆಯಲ್ಲ ನೋಡ್ಬೋದು. ಅದೇ ರೀತಿ ಬರ್ತಾಯಿದೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇವು 4 ಫೈಲ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಇನ್ನೊಂದು ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಹಾಕ್ಕೊಂಡಿರ್ತಿದ್ರಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಒಂದು ಬೀಟ್ ಮಾರ್ಕ್ ಅಂತ ಇದೆಯಲ್ಲ ನೋಡ್ಬೋದು. ಇದರ ಮೇಲೆ ಇಟ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಅವನ್ನ ಕರೆಕ್ಟಾಗಿ ಹಾಡಿಗೆ ತಕ್ಕಂಗೆ ಕೂತಂತೆ ಅದು. ನೀವೇನು ಹೆಚ್ಚು ಕಡಿಮೆ ಮಾಡೋದು ಬೇಡ. ನೋಡ್ಬೋದು ಈ ರೀತಿ ಬರುತ್ತೆ. ಇಲ್ಲಿ ಫೋಟೋ ಮೊದಲಿಗೆ ಹಾಕ್ಕೊಂಡಿರ್ತೀರಲ್ಲ ಅಷ್ಟೇ ಆದಮೇಲೆ ನೋಡ್ಬೋದು ವಿಡಿಯೋ ಸೇಮ್ ವಿಡಿಯೋ ಇದೆಯಲ್ಲ ಅದೇ ರೀತಿ ಬರುತ್ತೆ. ಇಷ್ಟು ಬಂದಾದಮೇಲೆ ನೀವು ಏನು ಮಾಡೋದು ಬೇಡ. ಇಷ್ಟು ಬಂದಾದಮೇಲೆ ವಿಡಿಯೋನ ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡಿಕೊಂಡು ನಿಮ್ಮ ಅಲರ್ಟ್ ಮೋಷನ್ನಿಗೆ ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ.